ಲ್ಯಾಂಡು ಅನಿವನ್ ಆಗಿರ್ಬೋದು, ಭೂಕಂಪ ಬರ್ಬೋದು, ಪ್ರವಾಹ ಬರ್ಬೋದು. ಲ್ಯಾಂಡ್ ಅಂದರೆ ನ್ಯಾಚುರಲ್ ರಿಸೋರ್ಸ್ ಎಲ್ಲ ಸರಿ, ಇನ್ನೇನೋ ಆಗ್ಬೋದು, ಟೊಳ್ಳಾಗ್ಬೋದು, ಭೂಮಿ ಬಿದ್ದು ಹೋಗ್ಬೋದು, ಪ್ರವಾಹ ಬರ್ಬೋದು, ಬರಡಾಗ್ಬೋದು. ಆ ಲ್ಯಾಂಡಿನ ಜೊತೆ ರಿಸ್ಕ್ ತೊಗೊಳ್ತಿದೆ ಇದು. ಲೇಬರ್ಗಳು ಪ್ರೊಡಕ್ಷನ್ ಮಾಡ್ಬೋದು, ಮಾಡದೇ ಇರ್ಬೋದು, ಸ್ಟ್ರೈಕ್ ಹೋಗ್ಬೋದು, ಪ್ರಾಡಕ್ಟಿವಿಟಿನೇ ಕಡಿಮೆ ಆಗ್ಬೋದು, ಅರ್ಥ ಆಗದೇ ಇರ್ಬೋದು, ನಮ್ಮ ಮೆಷಿನ್ಗಳನ್ನು ಹಾಳು ಮಾಡ್ಬೋದು, ಅವ್ರ ಜೊತೆ ರಿಸ್ಕ್ ತೊಗೊಳುತ್ತೆ. ಮತ್ತು ಕ್ಯಾಪಿಟಲ್ ಬ್ಯಾಂಕು ಇಂಟ್ರೆಸ್ಟ್ ರೇಟ್ ಒಂದೇ ರೀತಿ ಇರಲ್ಲ. ಇವತ್ತು ಜಾಸ್ತಿ ಆಗ್ಬೋದು, ನಾಳೆ ಕಡಿಮೆ ಆಗ್ಬೋದು, ರುಪಿ ವ್ಯಾಲ್ಯೂ ಕಡಿಮೆ ಆಗ್ಬೋದು, ರುಪಿ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು, ಇನ್ನೇನು ಆಗ್ಬೋದು, ರೆಪೋ ದರ ಬೇರೆ ಆಗ್ಬೋದು, ಅದ್ರ ಜೊತೆ ರಿಸ್ಕ್ ತೊಗೊಳುತ್ತೆ. ಈ ಮೂರು ಇದಾವಲ್ಲ, ಈ ಮೂರು ಅನ್ಸ್ಟೇಬಲ್ ಥಿಂಗ್ಸ್ಗಳಿದಾವಲ್ಲ, ಈ ಮೂರು ಅನ್ಪ್ರಿಡಿಕ್ಟಬಲ್ ಅನ್ಸ್ಟೇಬಲ್ ಥಿಂಗ್ಗಳನ್ನು ರಿಸ್ಕಿಗೆ ತೊಗೊಂಡು ತಾನು ಕೆಲಸ ಮಾಡ್ತಲ್ಲ, ಸರ್ವಿಸಸ್ ಪ್ರಾಡಕ್ಟ್ಸ್ ಮಾಡ್ತಲ್ಲ, ಅದಕ್ಕೆ ಲಾಭ ಸಿಗುತ್ತೆ. ಅದನ್ನು ರಿಸ್ಕ್ ಯಾರು ತಗೋತಾರೆ ಅವ್ರಿಗೆ ಲಾಭ ಇರುತ್ತೆ. ರಿಸ್ಕ್ ಟೇಕಿಂಗು ಬಹಳ ಇಂಪಾರ್ಟೆಂಟು. ಆ ರಿಸ್ಕ್ ಟೇಕಿಂಗ್ ಆಗುವಾಗ ಹೇಗೋ ರಿಸ್ಕ್ ತೊಗೊಳ್ಳೋದಿಲ್ಲ, ರಿಸ್ಕನ್ನು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಳುತ್ತೆ. ಅದು ಎಲ್ಲ ಲೆಕ್ಕಾಚಾರ ಹಾಕೊಂಡು ಸುಮ್ಮನೆ ರಿಸ್ಕ್ ತೊಗೊಳ್ಳೋದಲ್ಲ. ಮೇಲ್ಗಡೆಯಿಂದ ಕೆಳಗಡೆ ಹಾರಬೇಕಾದ್ರೆ ಯಾರೋ ಒಬ್ಬ ನೋಡಪ್ಪ ಇಲ್ಲಿಂದ 5 ಅಡಿ ಕೆಳಗಡೆ ಹಾರ್ತೀಯ ಅಂದರೆ ಹಾರಿಬಿಟ್ರೆ ರಿಸ್ಕೇ. ಅದು ಹಾರಕ್ಕೆ ಮುಂಚೆ ಒಂದಷ್ಟು ಮರಳು ಹಾಕ್ಕೊಂಡು ಹಾರಿದರೆ ಅಲ್ಲೇನಾಗುತ್ತೆ, ಕೈ ಕಾಲು ಮುರಿಯೋದಿಲ್ಲ. ಅದು ಕ್ಯಾಲ್ಕುಲೇಟೆಡ್ ರಿಸ್ಕು. ಹಾರಲೇಬೇಕು ಅಂತಾದ್ರೂ 5 ಅಡಿನೇ ಹಾರಬೇಕು. ಹಾರುವಾಗ ಹಾರುವಂಥ ಜಾಗದ ಕೆಳಗಡೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ, ಒಂದು ಸ್ವಲ್ಪ ಇನ್ನೇನು ಮರಳೊಗೆಲ್ಲ ಹಾಕ್ಕೊಂಡಿದ್ರೆ ಅವಾಗ ಏನಾಗುತ್ತೆ, ಬಿದ್ದರೂ ಸಹ ಪೆಟ್ಟಾಗೋದಿಲ್ಲ. ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಹೇಳ್ತಾರೆ. ರಿಸ್ಕ್ ತೊಗೋಬೇಕು. ರಿಸ್ಕನ್ನು ತಗೊಳ್ಳುವಾಗ ಅದರ ಪೂರ್ವಾಪರಗಳನ್ನು ನಿಲ್ಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕು. ನಾನು ಮತ್ತೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೆ ಬರ್ತೀನಿ. ಮೊದಲೆಲ್ಲ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಜುಕೇಷನ್ ಅಂತಿದ್ದರು, ಯೂತ್ ಅಫೇರ್ಸು ಎಜುಕೇಷನ್ ಡಿಪಾರ್ಟ್ಮೆಂಟ್. ಕೊನೆಗೆ 1985 ಇದನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರೆದಿದೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ. ಅಂದರೆ ಶಾಲಾ ಕಾಲೇಜುಗಳು ಮಾಡೋ ಎಲ್ಲ ಕೆಲಸವೂ ಇಟ್ ಇಸ್ ಅನ್ ಇನ್ಪುಟ್ ಇಂಟು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಈ ತರಗತಿಯಲ್ಲಿ, ಕಾಲೇಜಲ್ಲಿ, ಕ್ಯಾಂಪಸಲ್ಲಿ ಏನೇನಾಗುತ್ತೆ ಅವೆಲ್ಲ ಇಟ್ ಇಸ್ ಅನ್ ಇನ್ಪುಟ್ ಇಂಟು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ನಿಮ್ಮನ್ನು ಡೆವಲಪ್ ಮಾಡಬೇಕು, ಹ್ಯೂಮನ್ ರಿಸೋರ್ಸನ್ನು ಡೆವಲಪ್ ಮಾಡಬೇಕು. ರಿಸೋರ್ಸಸಲ್ಲಿ 2 ವಿಧ. ಯಾವುದು 2 ವಿಧ ರಿಸೋರ್ಸಸ್ಸಲ್ಲಿ? ರಿಸೋರ್ಸ್ ಅಂದರೆ ಸಂಪನ್ಮೂಲ. ಯಾವುದೇ ಡೆವಲಪ್ಮೆಂಟಿಗೆ, ಎನಿ ಡೆವಲಪ್ಮೆಂಟ್ ಆಗಿಬಿಟ್ಟೆ ರಿಕ್ವೈರ್ಸ್ ಎ ರಿಸೋರ್ಸ್. ಯಾವುದೇ ಒಂದು ಡೆವಲಪ್ಮೆಂಟಿಗೆ ರಿಸೋರ್ಸಸ್ ಬೇಕಾಗುತ್ತೆ. ಯಾವುದು 2 ರಿಸೋರ್ಸ್ ಬೇಕು? ಮೊದಲನೇ ರಿಸೋರ್ಸ್ ಏನು ಹೇಳಿದೆ ನಾನು ಅದನ್ನು ಈ ತನಕ ಮಾತಾಡಿದ್ರೆ ಯಾವ ರಿಸೋರ್ಸು ಮೊದಲನೇ ರಿಸೋರ್ಸು? HR ಅಂದ್ರೇನು? ಮೊದಲನೇ ರಿಸೋರ್ಸ್ ಯಾವುದು? ಹ್ಯೂಮನ್ ರಿಸೋರ್ಸ್. ಹೌದಾನೆ? ಒಂದು ಹ್ಯೂಮನ್ ರಿಸೋರ್ಸು, ಡೆವಲಪ್ಮೆಂಟಿಗೆ ಹ್ಯೂಮನ್ ರಿಸೋರ್ಸ್ ಬೇಕು. ಹ್ಯೂಮನ್ ರಿಸೋರ್ಸು ಅಲ್ಲದೆ ಇನ್ಯಾವ ರಿಸೋರ್ಸ್ ಬೇಕು ಡೆವಲಪ್ಮೆಂಟಿಗೆ? ಇನ್ಯಾವ ರಿಸೋರ್ಸ್ ಬೇಕು? 2 ರಿಸೋರ್ಸ್ ಇರೋದು. ಒಂದು ಹ್ಯೂಮನ್ ರಿಸೋರ್ಸು, ಇನ್ನೊಂದು ನ್ಯಾಚುರಲ್ ರಿಸೋರ್ಸ್. ವಂಡರ್ಫುಲ್. ಹ್ಯೂಮನ್ ರಿಸೋರ್ಸು, ನ್ಯಾಚುರಲ್ ರಿಸೋರ್ಸ್ 2 ಇದೆ. ಇದರ ಡಿಫರೆನ್ಸ್ ಏನು ಅಂತ ಹೇಳಿದರೆ, ನ್ಯಾಚುರಲ್ ರಿಸೋರ್ಸಸ್ ಏನಿದೆ ಅದರಲ್ಲಿ, ನ್ಯಾಚುರಲ್ ರಿಸೋರ್ಸಸ್ಸಿಂದ ಉಪಯೋಗಿಸಿದಾಗ ಇನ್ಪುಟ್ಟು ಜಾಸ್ತಿ, ಔಟ್ಪುಟ್ಟು ಕಡಿಮೆ. ನಿನ್ನೆ ಬಹಳ ಸಂತೋಷ, ನಮ್ಮ ಹೆಣ್ಮಕ್ಳಿಗೆಲ್ಲ ಬಂದ್ಬಿಟ್ಟು ನಮ್ಮ ಮಂದಬುದ್ಧಿ ಮಕ್ಕಳ ಜೊತೆ ಸೇರಿಕೊಂಡು ಹುಡುಗರಿಗೆಲ್ಲ ಊಟ ಗಿಟ ಎಲ್ಲ ಬಡಿಸಿ, ಇವರೇ ತಿನ್ನಿಸಿ ಕಲಿಸಿ ಮಾಡಿ ಒಂದು 20-25 ಜನ NSS ವಾಲಂಟಿಯರ್ಸ್ ಬಂದಿದ್ದರು. ನಿನ್ನೆ ಒಂದು ಸ್ಪೋರ್ಟ್ಸ್ ನಡೀತು, ಒಲಿಂಪಿಕ್ಸ್ ನಡೀತು. ಎಲ್ಲ ಅಂಗವಿಕಲರು, ಮಂದಬುದ್ಧಿ ಮಕ್ಕಳಿದ್ದರು. ಆ ಮಕ್ಕಳನ್ನ ಇಟ್ಕೊಂಡು ಅವ್ರು ತಟ್ಟೆ ಇಟ್ಕೊಂಡು ಬರೋಲ್ಲ, ತಿನ್ನೋಕ್ಕೆ ಬರೋಲ್ಲ, ಎಲ್ಲೋ ನೋಡ್ತವೆ, ಏನೋ ಮಾಡ್ತವೆ, ಯಾರ್ದೋ ತಟ್ಟೆ ನೋಡ್ತವೆ. ಆ ಮಕ್ಕಳ ಜೊತೆ ಎಲ್ಲ ನಿಮ್ಮ 20 ಜನ ಹೆಣ್ಮಕ್ಳು ಒಂದಿನ ಕಳೆದ್ರಲ್ಲ ಅವ್ರ ಜೊತೆ. ಆ ಬದುಕಲ್ಲಿ ಇಂಥ ಒಂದು ಉದಾಹರಣೆ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ಬಿಟ್ಟು, ನಾವು ಮಂದಬುದ್ಧಿ ಮಕ್ಕಳು ಹೇಗಿರ್ತಾರೆ ಅಂತ ನಿಮ್ಮ ಕ್ಲಾಸ್ ರೂಮಲ್ಲಿ ಹೇಳಿದ್ರಾಗಲ್ಲ. ಲರ್ನಿಂಗ್ ಯಾವಾಗ ಆಗುತ್ತೆ ಅಂದರೆ ಪ್ರಾಕ್ಟಿಕಲ್ ಆಗುತ್ತೆ. ವೆನ್ ದೀಸ್ 21 ಚಿಲ್ಡ್ರನ್ ಗೋಯಿಂಗ್ ಟು ಸ್ಟೇ ವಿತ್ ದೆಮ್ ಫಾರ್ ಸುಮಾರು ಒಂದು 8 ಅವರ್ಸಲ್ಲಿ ಇದ್ಕೊಂಡು ಬೆಳಗಿನ ಸಂಜೆವರೆಗೆ ಆ ಹುಡುಗರು ಜನ ನೋಡಿಕೊಂಡು ಹೀಗಿರುತ್ತಲ್ಲ. ಹೂನೋಸ್ ನಾಳೆ ನಮಗೂ ನಮ್ಮಲ್ಲೇ ಹುಟ್ಟಬೋದು, ವಿ ಕಾಂಟ್ ಫರ್ಬಿಡ್ ಅಂತ ಹೇಳೋಕ್ಕಾಗಲ್ಲ. ಆಗ ಅಯ್ಯೋ ಹೌದು, ನಾನು ನನ್ನ ಮಗು ಹುಟ್ಟಕ್ಕೆ ಮುಂಚೆ ಇಂಥ ಕಡೆ ಒಂದು ಕಡೆ ಹೋಗಿದ್ದೆ, ಹೀಗಿರುತ್ತೆ, ಇಂಥ ಸಮಸ್ಯೆಗಳು ಇರ್ತಾವೆ ಮಕ್ಕಳಿಗೆ. ಇಟ್ ಇಸ್ ನ್ಯಾಚುರಲ್, ಏನು ಮಾಡೋಕ್ಕಾಗಲ್ಲ, ಶುಡ್ ಟೇಕ್ ಇಟ್ ಆ್ಯಸ್ ಇಟ್ ಕಮ್ಸ್ ಅನ್ನೋಂಥದ್ದು ಮನೋಭಾವ ಬರುತ್ತಲ್ಲ, ಅಲ್ಲಿ ತಯಾರಾಗಬೇಕು. ಎಲ್ಲ ಶಿಕ್ಷಣ ನಿಮಗೆ NSS ಕೊಡುತ್ತೆ. NSS ಇಸ್ ಬಿಯಾಂಡ್ ಕರಿಕ್ಯುಲಮ್. ಪಾಠ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಿಲ್ಲ ಅದು. ಅದಕ್ಕೆ ಸಿಲೆಬಸ್ ಇಲ್ಲ, ಅದಕ್ಕೆ ಎಕ್ಸಾಮಿನೇಷನ್ ಇಲ್ಲ, ಅದಕ್ಕೆ ಮಾರ್ಕ್ಸ್ ಇಲ್ಲ, ಅದಕ್ಕೇನೂ ಇಲ್ಲ, ಪೀರಿಯಡ್ಗಳಿಲ್ಲ ಅದು. ಬಟ್ NSS ವಿಲ್ ಗಿವ್ ಯು ದ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಜೀವನದಲ್ಲಿ ನಿಮ್ಮ ಮಾರ್ಗ ಕೊಡುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಿಮಗೆ ಲರ್ನಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎಕ್ಸ್ಪೀರಿಯನ್ಸ್ ಪರ್ಸೆ ಇಸ್ ನಾಟ್ ಲರ್ನಿಂಗ್ ಅಂತ. ನಿಮ್ಮ ಅನುಭವದಿಂದ ಕಲಿಕೆ ಆಗೋದಿಲ್ಲ. ಅನುಭವನ ವಿಶ್ಲೇಷಣೆ ಮಾಡಿ ಅನಲೈಸ್ ಮಾಡಬೇಕು. ವೆನ್ ಯು ಅನಲೈಸ್ ಯುವರ್ ಎಕ್ಸ್ಪೀರಿಯನ್ಸ್ ದೆನ್ ಇಟ್ ಬಿಕಮ್ಸ್ ಎಜುಕೇಷನ್. ಹೀಗಾಗಿ ಇಲ್ಲಿ ಎಲ್ಲ ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ಅದೇ ನಿಮಗೆ ಡ್ರಾಮಾ ಬೇಕಾಗುತ್ತೆ, ಸ್ಪೋರ್ಟ್ಸ್ ಬೇಕಾಗುತ್ತೆ, ಅಲ್ಲೇ ರೀಡಿಂಗ್ ರೂಮ್ ಬೇಕಾಗುತ್ತೆ, NSS ಬೇಕಾಗುತ್ತೆ, NCC ಬೇಕಾಗುತ್ತೆ, ಯೂತ್ ರೆಕರ್ಸ್ ಬೇಕಾಗುತ್ತೆ. ಎಲ್ಲ ಕಡೆಯಿಂದ ಎಲ್ಲದನ್ನು ಕಲಿತು ನೀವು ಆಗಬೇಕಾಗತ್ತೆ. ನಿಮ್ಮ ಟೋಟಲ್ ಇಂಟಿಗ್ರೇಟೆಡ್ ಪರ್ಸನಾಲಿಟಿಗೆ ಇವೆಲ್ಲ ಎಕ್ಸ್ಪೀರಿಯೆನ್ಸು ಬೇಕು ಅಂತ ಹೇಳ್ತಾರೆ. ನಾನು ಮಾತಾಡಲಿಕ್ಕೆ ಒಂದೆರಡು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸು. ಕಂಗ್ರ್ಯಾಚುಲೇಷನ್.
ನನ್ನ ವಯಸ್ಸಿನಷ್ಟು ಅವರಿಗೆ ಸರ್ವೀಸ್ ಆಗಿದೆ. ಯಾಕಂತೇಳಿದ್ರೆ ನನಗೀಗ 52 ಮುಗಿದು 53 ವರ್ಷ. ಅಷ್ಟು ಸರ್ವೀಸನ್ನು ಅವರು ಈ ಸಮಾಜದೊಟ್ಟಿಗೆ ಸಮಾಜದಲ್ಲಿ ಕಳೆದಿದ್ದಾರೆ ಅಂದರೆ ಅದು ಸಂಪೂರ್ಣ ಸರ್ವೀಸ್ ಅಂತಂದರೆ ಸೇವೆ, ಸೊಸೈಟಿ ಸೇವೆಯಲ್ಲೇ ಕಳೆದಿದ್ದಾರೆ. ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಆಯನೂರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ಮತ್ತು ಅವರ ಇಡೀ ಜೀವನದುದ್ದಕ್ಕೂ ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚರಿಸಿ ಯುವ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಾಕಷ್ಟು ವಿಷಯಗಳ ಕುರಿತು ಯುವಕರಿಗೆ ಪ್ರೋತ್ಸಾಹದ ನುಡಿಗಳನ್ನು ಮಾತನಾಡಿದ್ದಾರೆ. ಸಾಕಷ್ಟು ಯುವಕರು ಅವರ ಮಾತಿನ ಪ್ರೇರಣೆಯಿಂದ ಸಮಾಜ ಸೇವಕ್ಕೆ ಧುಮುಕಿದ್ದಾರೆ. ಏನಾದರೂ ಸ್ವಲ್ಪ ಮಟ್ಟಿನ ಅವರ ಮಾತಿನಿಂದ ಪ್ರೇರಿತಗೊಂಡಂಥವರಲ್ಲಿ ನಾನು ಮತ್ತು ಆರ್ ಸಿ ಪಾಟೀಲ್ ಸರ್ ಒಬ್ಬರು. ಯಾಕಂದರೆ ನಮಗೆ NSSನ ಗೀಳನ್ನು ಹಚ್ಚಿದಂಥವರು, NSSನ ರುಚಿಯನ್ನು ತೋರಿಸಿದವರು, NSS ಬಗ್ಗೆ ಪ್ರೀತಿ ಪ್ರೇಮವನ್ನು ಹುಟ್ಟಲಿಕ್ಕೆ ಕಾರಣೀಕರ್ತರು ಅಂದರೆ ಒಂದು ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು, ಮತ್ತೊಬ್ಬರು ಡಾಕ್ಟರ್ MB ದಿಲ್ಶಾದ್ ಸರ್ ಅವರು. ಆ NSSನ 2 ಕಣ್ಣುಗಳು ಅವರಿಂದ. ಮತ್ತು ಕೇವಲ ಇಡೀ ದೇಶದಲ್ಲಿ NSSನ್ನು ಪರಿಚಯಿಸಿದ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ರಾಜ್ಯಗಳಲ್ಲಿ ಅವರು ಸರ್ವೀಸನ್ನು ಮಾಡಿದ್ದಾರೆ. ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿ NSSನ್ನು ಒತ್ತೊಯ್ದು ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದಾರೆ. ಅಂಥವರು ಇಂದು ಈಗ ಅವರಿಗೆ ಮತ್ತು ವಿಶೇಷ ದಕ್ಷಿಣ ಅಮೇರಿಕದ ಗಯಾನಾ ವಿಶ್ವವಿದ್ಯಾಲಯದಲ್ಲಿ ಸರ್ವೀಸ್ನಲ್ಲಿ ಡಿಪ್ಲೊಮಾ ಪಡೆದಿದ್ದಂಥವರು NSSನಲ್ಲೇ ವಿಶೇಷವಾಗಿ ಮಹಾಪ್ರಬಂಧವನ್ನು ಮಂಡಿಸಿ PhD ಸಹ ಮಾಡಿದ್ದಾರೆ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು. ನಮಗೆ ಈಗ ಬಹಳ ಸಮೀಪ ಸಿಗ್ತಾರಂದರೆ, ನಾನು 2006ರಲ್ಲಿ ಒಂದು ಚೆನ್ನೈನಲ್ಲಿ ಶ್ರೀಪೆರಂಬದೂರು ರಾಜೀವ್ ಗಾಂಧಿ ಅಸಾಸಿನೇಟ್ ಪ್ಲೇಸ್ ಇದೆಯಲ್ಲ, ರಾಜೀವ್ ಗಾಂಧಿ ಹತ್ಯೆ ಆಗಿದ್ದ ಸ್ಥಳದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಶ್ರೀಪೆರಂಬದೂರು ಅಂತೇಳಿ. ಅಲ್ಲೇ RGNIYD ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾನು ಒಬ್ಬ ತರಬೇತಿಗಾಗಿ ಹೋಗಿದ್ದೆ, ಪ್ರಶಿಕ್ಷಣಾರ್ಥಿ ಅಂತ ಆಗಿ ಹೋಗಿದ್ದೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ 10 ದಿನಗಳ ಕಾಲ. ಆಗ ಅಲ್ಲಿ ಸುಮಾರು ದೇಶದ ಒಂದು 200 ನಮ್ಮಂಥ ಲೆಕ್ಚರರ್ಸ್ಗಳಿಗೆ ಸುಮಾರು 1.5 ಗಂಟೆಗಳ ಕಾಲ ಶಾನು ಪ್ರೋಗ್ರಾಮ್ ಸರ್, RGNIYDಯಲ್ಲಿ ಶಾನು ಪ್ರೋಗ್ರಾಮ್ನಲ್ಲಿ 1.5 ಗಂಟೆ ಕಾಲ ಅವತ್ತು ಮಾತನಾಡಿದರು. ಯೂತ್ಸ್ ಅಂದರೆ ಏನು, ಯುವ ಜನತೆ ಹೆಂಗಿರಬೇಕು, ಸರ್ವಿಸ್ ಏನು ಮಾಡಬೇಕು, ನಮಗೆ ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಈಗ ನಿಮ್ಗೆ ಹೆಂಗೆ ಕೆಲವೊಬ್ಬರನ್ನು ಏನು ಕೇಳಿದ್ರಲ್ಲ, ಅದೇ ಥರ ಅಲ್ಲಿ ಲೆಕ್ಚರರ್ಸ್ಗಳು ಅಂದರೆ ಇಡೀ ದೇಶದ ಎಲ್ಲ ರಾಜ್ಯಗಳಿಂದ ಬಂದಂಥ ಲೆಕ್ಚರರ್ಸ್ಗಳಿಗೆ PU ಲೆಕ್ಚರರ್ಸ್ ಇದ್ದರು, ಡಿಗ್ರಿ ಲೆಕ್ಚರರ್ಸ್ ಇದ್ದರು, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಇದ್ದರು. ಅದು ನಾನು 2 ಸಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 2 ಸಲನೂ ಸುರೇಶ್ ರಾವ್ ಸರ್ವೀಸ್ನಲ್ಲಿದ್ದರು. ಮತ್ತು 2009ಕ್ಕೆ ನಾವು ಸಿಂಧನೂರಿಗೆ ಅವ್ರನ್ನ ಕರ್ಕೊಂಡು ಬಂದ್ವಿ. 2009ರಿಂದ ಇತ್ತೀಚಿನ ದಿನಗಳವರೆಗೆ ಸತತವಾಗಿ ಡಾಕ್ಟರ್ ಎಚ್ ಎಸ್ ಸುರೇಶ್ ಅವರು RC ಪಾಟೀಲ್ರಿಗಾಗಲಿ That is not a life. Keep it in the mind. If you are going to live like that, better to die tomorrow. Better to die tomorrow only. Not today. ಇವತ್ತೇ ಸ್ವಲ್ಪ ಹೋಗಲ್ಲ, ಸುಮಾರು ಕೂಡ ಬೇಡ. ನಿಮ್ಮಿಂದ ನಿಮ್ಮ ಅಪ್ಪ ಬೇಕಂತ ನೀವು ಹೋಗ್ಬೇಕು. But being as a student, being as a youth, it is very important to be a strong, to lead a life, to lead a country. ಅಂತೂ ನಮಗೆ ಬೇಕು. ನನಗೆ ಇಂಥ ಇವತ್ತು ನಿಜವಾಗ್ಲೂ ಬೇಕಿಲ್ಲ. ಐ ಡೋಂಟ್ ಎಕ್ಸೆಪ್ಟ್. ಯಾವಾಗಲಿ ಬಿ ಚಾಲೆಂಜಿಂಗ್. ಏನಾರ ಮಾಡ್ತಾರೆ ಸರ್ ಮಾಡ್ತೀವಿ. ಎಸ್ ನನಗೆ
ಇವತ್ತು ನಿಜವಾಗ್ಲೂ ಬೇಕಿಲ್ಲ, ಐ ಡೋಂಟ್ ಎಕ್ಸೆಪ್ಟ್. ಹೌದಿಲ್ಲ, ಯಾವಾಗಾರ ಅಲ್ಲಿ ಬಿ ಚಾಲೆಂಜಿಂಗ್. ಏನಾರ ಮಾಡ್ತಾರೆ ಸರ್, ಮಾಡ್ತೀವಿ, ಎಸ್ ಎಸ್ ಎಸ್. ಫಸ್ಟ್ ಟೇಕ್ ಇಟ್ ಇಸ್ ಅ ಚಾಲೆಂಜ್. ಫಸ್ಟ್ ಇಯರ್ ಯಾರು ಗೊತ್ತಿಲ್ಲ ಇಲ್ಲ, ಐ ಫಸ್ಟ್ ಇಯರ್ ಸ್ಟಿಲ್ ಫಸ್ಟ್ ಇಯರ್ ಯಾರು ಬಂದಿರಿ ನನಗೆ ಮಾತಾಡೋಕ್ಕಾಗಿಲ್ಲ. ಅಲ್ಲಿ ಬಾರಿ ಅದಕ್ಕೆ ಹುಡುಗಿಯರು ನಂಬಂಗ ಬೇಡ ತಲೆಗಳಾಕತ್ತೀವಿ. ನಾವು ಆ ಕಡೆ ಹೋಗ್ತೀವಿ, ನಿಮ್ಮ ಇಲ್ಲ, ಯು ವಾಂಟ್ ಟು ಬಿ ವಿತ್ ಅಸ್, ಬಿ ವಿತ್ ಅಸ್. ಅದರ್ವೈಸ್ ವಿಲ್ ಲಿವ್ ಇಟ್, ವಿಲ್ ಫರ್ಗೆಟ್ ಇಟ್ ವಿತ್ ಅಸ್ ಆ್ಯಂಡ್ ವಿಲ್ ಗೋ ವಿತ್ ಅವರ್ ಸ್ಟೂಡೆಂಟ್. ರೈಟ್? ಸೊ ಯಾವಾಗಾರ ಅಲ್ಲಿ ಏನೇ ಇವೆಂಟ್ ಇರಲಿ, ಬಿ ಚಾಲೆಂಜಿಂಗ್, ಬಿ ವಿತ್ ಆಲ್, ಲಿವ್ ಲೈಕ್ ಎ ಲೆಜೆಂಡ್. ಇಲ್ಲಂದ್ರೆ ಬೇಡ ಬೇಡ. ರೈಟ್? ಥ್ಯಾಂಕ್ ಯು ವೆರಿ